ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ನನ್ನ ಹೆಂಡತಿ 2022ರಲ್ಲಿ ಅವಳ ತಂದೆ ತಾಯಿಗೆ ಅಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನ ಪಾಲಿಸಿಯೊಂದನ್ನ ಖರೀದಿ ಮಾಡಿದ್ಲು. ದೇ ವರ್ ಸೀನಿಯರ್ ಸಿಟಿಸನ್ಸ್. ಯಾವುದೇ ರೀತಿಯ ಎಕ್ಸಿಸ್ಟಿಂಗ್ ಇಲ್ನೆಸ್ ಅವರಿಗಿರಲಿಲ್ಲ. 2 ವರ್ಷದ ಪ್ರೀಮಿಯಂ ಅನ್ನ ಪೇ ಮಾಡಿ 2 ವರ್ಷ ಯಾವುದೇ ಕ್ಲೈಮ್ ಅನ್ನ ಮಾಡಿರಲಿಲ್ಲ. 3ನೇ ವರ್ಷದ ಪ್ರೀಮಿಯಂ ಅನ್ನ ಕಟ್ಟಿದ 2 ದಿನದಲ್ಲಿ ಒಂದು ಭೀಕರ ಕಾರ್ ಅಪಘಾತಕ್ಕೆ ನನ್ನ ಪತ್ನಿ ಮತ್ತು ಅವಳ ತಂದೆ ಗುರಿಯಾಗ್ತಾರೆ. ಮಾರನೇ ದಿನ ಹಾಸ್ಪಿಟಲೈಸೇಷನ್ ಮಾಡ್ತೀವಿ. ಹಾಸ್ಪಿಟಲೈಸೇಷನ್ ಮಾಡಿಬಿಟ್ಟು ಕ್ಲೈಮ್ ಮಾಡೋದಕ್ಕೆ ಹೋದಾಗ ಮೊದಲಿಗೆ ಇನ್ಶೂರೆನ್ಸ್ ಕಂಪನಿ ನನ್ನ ಕ್ಲೈಮ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಹೇಳುವಂತಹದ್ದೇನು ಅಂತ ಹೇಳಿದ್ರೆ, ಈ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವುದನ್ನ ಅವರು ಉಪಯೋಗ ಮಾಡ್ತಿದ್ದಾರೋ ಅದು ನಾವು ಕವರ್ ಮಾಡೋದಿಲ್ಲ ಅಂತ. ನಾನು ಹೇಳಿದೆ, ಆಕ್ಸಿಡೆಂಟ್ ಇದು, ಹೌ ಡು ಯು ಸೇ ಈ ಟ್ರೀಟ್ಮೆಂಟ್ ಅನ್ನ ನಾವು ಕವರ್ ಮಾಡೋದಿಲ್ಲ ಅಂತ. FIR ಕಾಪಿ ಬೇಕು ಅಂತಂದ್ರು. FIR ಕಾಪಿಯನ್ನ ಕೊಟ್ಟೆ, ಮತ್ತು ಕೂಡ ಕ್ಲೈಮ್ ಅನ್ನ ರಿಜೆಕ್ಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬೇಕಾದಷ್ಟು ರೀಚ್ ಇತ್ತು. ನಾನಲ್ಲಿ ಪೋಸ್ಟ್ ಹಾಕಿದೆ. ಪೋಸ್ಟ್ ಹಾಕಿದ 3 ಗಂಟೆಯ ಒಳಗೆ ನನ್ನ ಕ್ಲೈಮ್ ಆಕ್ಸೆಪ್ಟ್ ಆಯ್ತು. ಅದಾದ್ಮೇಲೆ ನನ್ನ ಮಾವ ಮತ್ತೊಮ್ಮೆ ಹಾಸ್ಪಿಟಲೈಸ್ ಆದ್ರು. ಆಗ್ಲೂ ಕೂಡ ಕ್ಲೈಮ್ ನಲ್ಲಿ ಒಂದಿಷ್ಟು ಇಶ್ಯೂ ಬಂತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರದೆ ಅದಾದ್ಮೇಲೆ ಮತ್ತೆ ಅಪ್ರೂವಲ್ ಸಿಕ್ತು. ಇದಾದ್ಮೇಲೆ ಅಕ್ಟೋಬರ್ 2025ರಲ್ಲಿ 2 ಸರ್ತಿ ನನ್ನ ಮಾವ ಹಾಸ್ಪಿಟಲೈಸ್ ಆದ್ರು, ಸಾವನ್ನಪ್ಪಿದ್ರು. ಅಕ್ಟೋಬರ್ 7, 2025ರಲ್ಲಿ ನನ್ನ ಹೆಂಡತಿ ಇದೇ ಆಕ್ಸಿಡೆಂಟ್ ನ ಆಘಾತದಿಂದಾಗಿ ಆಗಿದ್ದಂತಹ ಪೆಟ್ಟಿನಿಂದಾಗಿ ಅವಳು ಕೂಡ ಸಾವನ್ನಪ್ಪಿದ್ಲು. ನಮಗೆ ಈ 2 ಆಘಾತಗಳು ಎಷ್ಟು ಪೆಟ್ಟು ಮಾಡಿದ್ವು ಅಂತ ಹೇಳಿದ್ರೆ, ನಾವು ಯಾವುದನ್ನು ಆಲೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿರಲಿಲ್ಲ. ಫೆಬ್ರವರಿಗಾಗ್ಬೇಕಾದ್ರೆ ಒಂದ್ ಸ್ವಲ್ಪ ತಲೆಯನ್ನ ಸರಿ ಮಾಡಿಕೊಂಡು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಮತ್ತೆ ಹೋದ್ವಿ. ಅಲ್ಲಿಂದ ಈಗ ಆಗಸ್ಟ್ ತಿಂಗಳ ಮೊದಲ ವಾರದವರೆಗೆ ನಮ್ಮ ಕ್ಲೈಮ್ ಕಾರಣಗಳು ಹಲವಾರು ಕೊಟ್ಟುಕೊಂಡು ರಿಜೆಕ್ಟ್ ಆಗ್ತಲೇ ಬಂತು. ನನ್ನ ಮಾವ ಆಸ್ಪತ್ರೆಯಲ್ಲಿದ್ರು, ಸಾವನ್ನಪ್ಪಿದ್ರು. ಇನ್ಶೂರೆನ್ಸ್ ಮಾಡಿಸಿದಂತಹ ನನ್ನ ಪತ್ನಿಯೂ ಕೂಡ ಸಾವನ್ನಪ್ಪಿದ್ಲು. ನನ್ನ ಕುಟುಂಬಕ್ಕೆ ಹಣಕಾಸಿನ ಅಗತ್ಯ ಇದ್ದಂತಹ ಅತ್ಯಂತ ಕ್ಲಿಷ್ಟಕರವಾದಂತಹ ಸಮಯದಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನವರು ನಮ್ಮ ಕ್ಲೈಮ್ಗಳನ್ನ ರಿಜೆಕ್ಟ್ ಮಾಡಿದ್ರು. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇದೆಲ್ಲವನ್ನು ಡೀಟೇಲ್ಡ್ ಆಗಿ ಒಂದು ಪೋಸ್ಟ್ ಬರೆದು ಹಾಕಿದೆ ಆಗಸ್ಟ್ ಮೊದಲ ವಾರದಲ್ಲಿ. ಅದೇ ದಿನ ರಾತ್ರಿ ಮೊದಲ ಕ್ಲೈಮ್ ಆಕ್ಸೆಪ್ಟ್ ಆಯ್ತು. ಮೊನ್ನೆ 2 ದಿನಕ್ಕಿಂತ ಮುಂಚೆ ಇನ್ನೊಂದು ಕ್ಲೈಮ್ ಆಕ್ಸೆಪ್ಟ್ ಆಗಿದೆ, ದುಡ್ಡಿನ್ನು ಅಕೌಂಟಿಗೆ ಬಂದಿಲ್ಲ. ಅಲ್ಲಿಂದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಒಬ್ರು ಕಾಲ್ ಮಾಡಿದ್ರು, ಪೋಸ್ಟ್ ಇದನ್ನ ಡಿಲೀಟ್ ಮಾಡಿ, ನಿಮ್ಮ ಕ್ಲೈಮ್ ಆಕ್ಸೆಪ್ಟ್ ಆಗಿದೆ ಅಲ್ವಾ ಅಂತಂದ್ರು. ನಾನಂದೆ, ಪೋಸ್ಟ್ ಡಿಲೀಟ್ ಮಾಡ್ತಿದ್ದೆ, ಬಟ್ ನೀವು ಕೇಳಿದ್ರಲ್ಲ, ಈ ಕಾರಣಕ್ಕೆ ನಾನು ಮಾಡೋದಿಲ್ಲ. ಬಿಕಾಸ್ ವೆನ್ ಮೈ ಫ್ಯಾಮಿಲಿ ವಾಸ್ ಸಫರಿಂಗ್, ಪರಿಯಾಗಿ ನಿಮ್ಮ ಹತ್ರ ಕೇಳಿಕೊಂಡಿದ್ದೇನೆ. ಎಷ್ಟೋ ಸರ್ತಿ ನಿಮಗೆ ಕಾಲ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ದೇನೆ. ಕೇಳಿರುವಂತಹ ಡಾಕ್ಯುಮೆಂಟ್ ಗಳನ್ನು ಎಲ್ಲವನ್ನು ಕೊಟ್ಟಿದ್ದೇನೆ. ಕೊಟ್ಟ ಮತ್ತೆ 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 ಕ್ವೆರಿ ಹಾಕಿಬಿಟ್ಟು ಸುಮ್ಮನೆ ನಮಗೆ ಉಪದ್ರ ಕೊಟ್ರಿ. ನಿಮ್ಮ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ನವರ ಹತ್ರ ಮಾತಾಡಿಬಿಟ್ಟು, ಹೀಗಿದೆ ಸಿಚುವೇಶನ್, ಇಂತಹ ಸಿಚುವೇಶನ್ ನಲ್ಲಿ ನಮ್ಮ ದೌರ್ಬಲ್ಯದ ಲಾಭವನ್ನ ಪಡಿಬೇಡಿ ಅಂತ ಹೇಳಿದೆ. ಆಗ್ಲೂ ನೀವು ಕೇಳಲಿಲ್ಲ. ಈಗ ನೀವು ಪೋಸ್ಟ್ ಡಿಲೀಟ್ ಮಾಡು ಅಂತ ಹೇಳ್ತಿದ್ದೀರಿ. ಐ ವಿಲ್ ಆಕ್ಚುಲಿ ಪೋಸ್ಟ್ ಅಗೈನ್ ಅಂತ ಹೇಳಿದೆ. ಇದು ನಮ್ಮ ಭಾರತದ ಇವತ್ತಿನ ಹೆಲ್ತ್ ಸರ್ವಿಸಸ್ ಸೆಕ್ಟರ್ ನ ಪರಿಸ್ಥಿತಿ. ಇನ್ಶೂರೆನ್ಸ್ ಮಾಡಿಸ್ತೀವಿ, ಇನ್ಶೂರೆನ್ಸ್ ಸಹಾಯಕ್ಕೆ ಬರುತ್ತೆ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿರ್ತೀವಿ. ಬಟ್ ಅನ್ಲೆಸ್ ಯು ಹ್ಯಾವ್ ದ ಮಸಲ್ ಪವರ್ ಟು ಹ್ಯಾಂಡಲ್ ದೀಸ್ ಪೀಪಲ್, ನಿಮ್ಮ ದುಡ್ಡು ನಿಮ್ಮ ಕೈಗೆ ಬರುತ್ತೆ ಅಂತ ಹೇಳುವ ಗ್ಯಾರಂಟಿ ಏನೂ ಇಲ್ಲ. ಇದನ್ನ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಶೇರ್ ಮಾಡಿ. ನಿಮಗೂ ಎಲ್ಲಿಯಾದ್ರೂ ಈ ರೀತಿಯ ಜೆನ್ಯುಯಿನ್ ಕ್ಲೈಮ್ ರಿಜೆಕ್ಷನ್ಸ್ ಆಗಿದ್ರೆ ಏನು ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.